ವೆಲ್ಕಮ್ ಟು MCRT ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಇವತ್ತು ನಾನೊಂದು ಹೊಸ ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ಅದೇನೆಂದರೆ, ಈಗಷ್ಟೇ ನಮಗೆಲ್ಲರಿಗೂ ಗೊತ್ತಾಗಿದೆ, GST ಸ್ಲ್ಯಾಬ್ ರೇಟ್ಸ್ ಏನಿದೆ ಅದನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಬರೀ 5 and 18% ಮಾತ್ರ ಉಳ್ಕೋತಾ ಇದೆ. ಈಗ 12 and 28 ಏನಿತ್ತು ಅದು ರಿಮೂವ್ ಆಗ್ತಾ ಇದೆ ಅಂತ. ಸೊ ಅದು ಅಪ್ಲಿಕಬಲ್ ಆಗ್ತಿರೋದು ಬಂದು ಸೆಪ್ಟೆಂಬರ್ 22 ಇಂದ. ನಮಗೆ ಇದ್ರ ಬಗ್ಗೆ ನಮಗೆಲ್ಲರಿಗೂ ಈಗ ಆಲ್ರೆಡಿ ವಿಷಯ ಗೊತ್ತಿದೆ. ಆದರೆ ಆನ್ 22 ಸೆಪ್ಟೆಂಬರ್ ಅಂದರೆ 22ನೇ ತಾರೀಕು ಸೆಪ್ಟೆಂಬರ್ ಇಂದ ಹೆಂಗೆ ನಾವು ನಮ್ಮ ಐಟಮ್ಸ್ ರೇಟ್ಸ್ನ ಚೇಂಜ್ ಮಾಡೋದು, ಎಲ್ಲನೂ ಈಗ ಒಂದೊಂದೇ ಆಲ್ಟ್ರ್ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ಆಗುತ್ತೆ, ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ಐಟಮ್ಸ್ ಇದ್ದರೆ ಹೆಂಗೆ ಅದನ್ನು ಬಲ್ಕಲ್ಲಿ ಚೇಂಜ್ ಮಾಡೋದು GST ರೇಟ್ನ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ಫಸ್ಟು ನಾನು ಇವಾಗ ಕರೆಂಟ್ ಐಟಮ್ಸ್ ಏನಿದಾವೆ ಅದ್ರದ್ದು ಏನು ರೇಟ್ ಇದೆ ಅದನ್ನು ನಿಮ್ಗೊಂದು ಜಸ್ಟ್ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ಏರ್ ಕಂಡೀಷ್ನರ್ 28 ಇದೆ, ನಮ್ಮೆಲ್ಲರಿಗೂ ಗೊತ್ತಿರೋ 28 ಹೋಗಿ 18 ಆಗ್ತಾ ಇದೆ. ಆ್ಯಂಡ್ ಬಟರ್ ಆ್ಯಂಡ್ ಗೀ ಈಗ ಕರೆಂಟ್ಲಿ 12% ಇದೆ, ಅದು 5% ಆಗ್ತಾ ಇದೆ. ಹೇರ್ ಆಯಿಲ್ 18 ಇದೆ, ಅದು 5% ಆಗ್ತದೆ. ನಾನು ಸ್ಕ್ರೀನ್ ಮೇಲೆ ನಿಮ್ಗೊಂದು ಇಮೇಜ್ ಹಾಕ್ತಾ ಇದ್ದೀನಿ ನೋಡಿ. ಇದೇ ಎಕ್ಸಾಂಪಲ್ ಇಲ್ಲಿ ಏನು ಕ್ರಿಯೇಟ್ ಮಾಡಿದ್ದೀನಿ ಐಟಮ್ದು ಒಂದು ಎಕ್ಸಾಂಪಲ್ ಎಷ್ಟಿತ್ತು ಎಷ್ಟು ಆಗ್ತಾ ಇದೆ ಅಂತ ಒಂದು ಇಮೇಜ್ ಹಾಕ್ತಾ ಇದ್ದೀನಿ. ಸೊ ಈ ಥರ ಇದ್ದಾಗ ಹೇಗೆ ನಾವು ಆನ್ ಫ್ರಮ್ ದ 22 ಸೆಪ್ಟೆಂಬರ್ ಹೆಂಗೆ ಅದನ್ನು ಚೇಂಜ್ ಮಾಡೋದು, ರೇಟ್ ಆಫ್ GSTನ ಹೆಂಗೆ ಚೇಂಜ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾವು ಡಿಸ್ಪ್ಲೇ ಮೋರ್ ರಿಪೋರ್ಟ್ ಅಂತ ಹೋಗಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟು ಸ್ಟ್ಯಾಚ್ಯುಟರಿ ರಿಪೋರ್ಟ್ ಅಂತ ಹೋಗಬೇಕಾಗತ್ತೆ. ಇದರಲ್ಲಿ GST ರಿಪೋರ್ಟ್ ಅಂತ ಹೋಗಬೇಕಾಗತ್ತೆ. ಆ್ಯಂಡ್ ಇದರಲ್ಲಿ ಕೆಳಗಡೆ GST ಯುಟಿಲಿಟೀಸ್ ಅಂತ ಇದೆ, ಅಲ್ಲಿ ಹೋಗಬೇಕಾಗುತ್ತೆ. ಸೊ GST ಯುಟಿಲಿಟೀಸಲ್ಲಿ ಇನ್ನೊಂದು ಆಪ್ಷನ್ ಇದೆ GST ರೇಟ್ ಸೆಟಪ್ ಅಂತ, ಅಲ್ಲಿಗೆ ಹೋಗಬೇಕಾಗತ್ತೆ. ಇಲ್ಲಿ ಸ್ಟಾಕ್ ಐಟಮ್ಸ್ ಅಂತ ಸೆಲೆಕ್ಟ್ ಮಾಡೋಣ. ಸ್ಟಾಕ್ ಐಟಮ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು GST ರೇಟ್ 28% ಯಾವ್ಯಾವ ಐಟಮ್ ಇದೆ, 12% ಯಾವ್ಯಾವ ಐಟಮ್ ಇದೆ, 18 ಯಾವ್ಯಾವ ಐಟಮ್ ಇದೆ ಅಂತ ಹೆಡ್ಡಿಂಗ್ ಆ್ಯಂಡ್ ಅದರ ಒಳಗಿರುವಂಥ ಎಲ್ಲ ಐಟಮು ನಿಮ್ಗೆ ಒಂದು ಲಿಸ್ಟ್ ಕಾಣಿಸ್ತಾ ಇದೆ. ಈ ಥರ ಎಷ್ಟು ಐಟಮ್ ಇರುತ್ತೆ ಅಷ್ಟು ಐಟಮು ಫುಲ್ ಈ ಸ್ಕ್ರೀನ್ ಫುಲ್ ಇರುತ್ತೆ. ಈಗ ಎಕ್ಸಾಂಪಲ್ 28 ಇರೋದನ್ನೆಲ್ಲ ನಾನು 18 ಮಾಡಬೇಕು ಅಂತ ಅನ್ಕೊಳ್ಳೋಣ. ಈಗ ಏರ್ ಕಂಡೀಷ್ನರ್ ಮತ್ತು TV ರೆಫ್ರಿಜರೇಟರ್ ಏನಿದೆ ಅದು 28 ಇಂದ ಫ್ರಮ್ ದ 22 ಸೆಪ್ಟೆಂಬರ್ ಅದು 18 ಆಗ್ತಾ ಇದೆ. ಹೆಂಗೆ ಒಂದೇ ಶಾರ್ಟಲ್ಲಿ ಮಾಡೋದು? ಫಸ್ಟು GST ರೇಟ್ 28% ಅಂತ ಏನಿದೆ ಅದನ್ನು ಎಂಟರ್ ಮಾಡ್ತೀನಿ. ಈ ಎರಡು ಐಟಮ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡೋದಕ್ಕೆ ಟ್ಯಾಲಿಯಲ್ಲಿ ನಾವು ಸ್ಪೇಸ್ ಬಟನ್ನ ಯೂಸ್ ಮಾಡ್ತೀವಿ. ಎಲ್ಲ ಐಟಮ್ನು ಒಂದೇ ಸಲ ಸೆಲೆಕ್ಟ್ ಮಾಡಬೇಕು ಅಂದರೆ ಕಂಟ್ರೋಲ್ ಸ್ಪೇಸ್ ಬಟನ್ನ ಪ್ರೆಸ್ ಮಾಡಿದ್ರೆ ಎಲ್ಲ ಐಟಮ್ ಇಲ್ಲಿ 100,000 ಎಷ್ಟು ಐಟಮ್ ಇರುತ್ತೋ ಅಷ್ಟು ಐಟಮು ಒಂದೇ ಸಲ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಮೇಲೆ ರೈಟ್ ಸೈಡಲ್ಲಿ ನೀವು ಕೆಳಗಡೆ ನೋಡ್ತಾ ಇರ್ಬೋದು ಅಪ್ಡೇಟ್ GST ಡೀಟೇಲ್ ಆಲ್ಟ್ ಎಸ್ ಅಂತ ಒಂದು ಬಟನ್ ಕಾಣ್ತಾ ಇದೆ. ಅಪ್ಡೇಟ್ GST ಡೀಟೇಲ್ನ ಕ್ಲಿಕ್ ಮಾಡ್ತೀನಿ. HSN ರಿಲೇಟೆಡ್ ಏನೂ ಚೇಂಜ್ ಮಾಡೋದು ಬೇಕಾಗಿಲ್ಲ, ಅದು ಆಸ್ ಪರ್ ಹೆಂಗಿತ್ತು ಹಾಗೆ ಇರುತ್ತೆ. GST ರೇಟ್ ಅಂಡ್ ರಿಲೇಟೆಡ್ ಡೀಟೇಲ್ಸ್ ಅಂತ ಏನು ಬರುತ್ತೆ ಇಲ್ಲಿ ಬಂದಾಗ ಪ್ರೊವೈಡ್ GST ರೇಟ್ ಎಸ್ ಅಂತ ಮಾಡಿ, ಆಸ್ ಪರ್ ಕಂಪ್ನಿ ಇಲ್ಲಿ ಸ್ಪೆಸಿಫೈಡ್ ಡೀಟೇಲ್ಸ್ ಅಂತ ತಗೊಳ್ಳಿ, ಟ್ಯಾಕ್ಸಬಲ್ ಅಂತ ತಗೊಳ್ಳಿ. ಇಲ್ಲಿ ಏನು 28 ಇದೆ ಅದನ್ನು 18 ಅಂತ ಹಾಕ್ಬಿಟ್ಟು ಎಂಟರ್ ಮಾಡಿದ್ರೆ ಇಲ್ಲಿ ಅಪ್ಲಿಕಬಲ್ ಡೇಟ್ ಕೇಳುತ್ತೆ. ಅಪ್ಲಿಕಬಲ್ ಡೇಟ್ ಕೇಳಿದಾಗ 22 ಸೆಪ್ಟೆಂಬರ್ 2025 ಅಂತ ಕೊಟ್ಬಿಟ್ರೆ ಟಿಲ್ 21 ಸೆಪ್ಟೆಂಬರ್ ಅದು 18% ಆಗಿ 28% ಆಗಿರುತ್ತೆ. ಫ್ರಮ್ ದ 22 ಸೆಪ್ಟೆಂಬರ್ ಅದು 18% ಆಗುತ್ತೆ. ನಾನು ಅದು ಟ್ರಾನ್ಸಾಕ್ಷನ್ ತೋರಿಸ್ತೀನಿ ನಿಮ್ಗೆ ಒನ್ ಬೈ ಒನ್ ನೋಡಿ. 28 ಈಸ್ ಆಲ್ ರಿಮೂವ್ಡ್. ಸೊ ನೆಕ್ಸ್ಟು ಈಗ ಅದರ್ ದನ್ ದ ಏರ್ ಕಂಡೀಷ್ನರ್ ಆ್ಯಂಡ್ TV ರೆಫ್ರಿಜರೇಟರ್, ಹೇರ್ ಆಯಿಲ್ ಮತ್ತು ಪರ್ಸ್ನಲ್ ಹೆಲ್ತ್ ಇನ್ಶೂರೆನ್ಸು ಮೊದಲಿಂದ 18 ಇತ್ತು, ಅದು ಇವಾಗ 5 ಆಗ್ತಾ ಇದೆ. ಸೊ ನಾನೇನು ಮಾಡ್ತೀನಿ, ಫಸ್ಟು GST ರೇಟ್ 18% ಹೋಗ್ತೀನಿ ನೋಡಿ. ಏರ್ ಕಂಡೀಷ್ನರ್ ಆ್ಯಂಡ್ ರೆಫ್ರಿಜರೇಟರ್ ಈಗಷ್ಟೇ ನಾನು ಚೇಂಜ್ ಮಾಡಿದಾಗ ಇಲ್ಲಿಗೆ ಬಂದು ಕೂತ್ಕೊಂಡಿರೋದು 18% ಆಗಿರೋದು. ಹೇರ್ ಆಯಿಲ್ ಮತ್ತು ಪರ್ಸ್ನಲ್ ಹೆಲ್ತ್ನ ಸೆಲೆಕ್ಟ್ ಮಾಡ್ಕೊತೀನಿ, ಅವೆರಡನ್ನು ಅಪ್ಡೇಟ್ GST ಅಂತ ಕೊಡ್ತೀನಿ. ಇಲ್ಲಿ 5% ಅಂತ ಹಾಕ್ತೀನಿ. ಅಪ್ಲಿಕಬಲ್ ಡೇಟ್ ಬಂದು 22 ಸೆಪ್ಟೆಂಬರ್ ಅಂತ ಕೊಡ್ತೀನಿ. ಸೊ ಆ ಎರಡು ಐಟಮ್ ಇವಾಗ ನೀವು ನೋಡ್ಬೋದು 5% ಪೋಸ್ಟ್ ಆಯಿತು. ನೆಕ್ಸ್ಟು GST ರೇಟ್ ಬಟರ್ ಆ್ಯಂಡ್ ಗೀ ಏನಿದೆ ಇದು ಅಷ್ಟೇ 12% ಇರೋದು 5% ಆಗ್ತದೆ. ಜಸ್ಟ್ ಎಂಟರ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ, ಅಪ್ಡೇಟ್ GST ಅಂತ ಕೊಡ್ತೀನಿ. 12 ಇರೋದನ್ನು 5% ಅಂತ ಮಾಡ್ತೀನಿ. ಅಪ್ಲಿಕಬಲ್ ಡೇಟ್ ಕೇಳುತ್ತೆ 22 ಸೆಪ್ಟೆಂಬರ್ ಅಂತ ಕೊಡ್ತೀನಿ, ಸೇವ್ ಮಾಡ್ತೀನಿ. ಸೊ ಈಗ ನೋಡಿ ಎಲ್ಲ ಪೋಸ್ಟ್ ಆಯಿತು. ಈಗ ನಮಗೆ ಬರೋ ಫಸ್ಟ್ ಡೌಟು, ಈಗ ನಾನು 22 ಸೆಪ್ಟೆಂಬರಿಂದ ಚೇಂಜ್ ಆಗಿರೋ GST ರೇಟ್ ಅಪ್ಲಿಕಬಲ್ ಆಗಬೇಕು, ಮೊದಲೇ ಆಗ್ಬಿಡುತ್ತಾ? ಇಲ್ಲ, ಅದಕ್ಕೆ ನಾನು ಒಂದು ಎಂಟ್ರೀಸ್ನ ಪಾಸ್ ಮಾಡಿ ತೋರಿಸ್ತೀನಿ. ಈಗ ಆಲ್ರೆಡಿ ಒಂದು ಎಂಟ್ರಿ ಮಾಡಿದ್ದೀನಿ ನೋಡಿ, ಇದು 8 ಸೆಪ್ಟೆಂಬರ್ ಮಾಡಿರೋ ಎಂಟ್ರಿ. 8 ಸೆಪ್ಟೆಂಬರ್ ಮಾಡಿರೋ ಈ ಎಂಟ್ರಿಯಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೇರ್ ಆಯಿಲು, ಒಂದು ಸೆಕೆಂಡ್ ಪ್ರಿವ್ಯೂ ತೋರಿಸ್ಬಿಡ್ತೀನಿ. ಹೇರ್ ಆಯಿಲು 18 ಇತ್ತು, ಬಟರ್ ಆ್ಯಂಡ್ ಗೀ 12 ಇತ್ತು, ಏರ್ ಕಂಡೀಷ್ನರ್ 28 ಇತ್ತು. ಅದಕ್ಕೆ ತಕ್ಕಂತೆಯೇ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗಿದೆ. ಈಗ ದ ಸೇಮ್ ವೋಚರ್ ನಾನು 22 ಸೆಪ್ಟೆಂಬರ್ ಡೇಟಾಗಿ ಮಾಡಿ ತೋರಿಸ್ತೀನಿ. ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಈಗ ಅದೇ ಪಾರ್ಟಿನೇ ತೊಗೊತೀನಿ. ನೀವು ಕ್ಯಾನ್ ಸಿ ಹೇರ್ ಆಯಿಲ್ ಅಂತಲೇ ತೊಗೊತೀನಿ. ಹೇರ್ ಆಯಿಲಲ್ಲಿ ನೀವು ಕ್ವಾಂಟಿಟಿ
ರೇಟು ಈಗ ನಿಮ್ಗೆ ಇಲ್ಲಿ ಕ್ಯಾಲ್ಕುಲೇಟ್ ಆಗ್ತಿರೋ ಜಿ ಎಸ್ ಟಿ ರೇಟು 5% ಕ್ಯಾಲ್ಕುಲೇಟ್ ಆಗ್ತಾ ಇದೆ ಇದರಲ್ಲಿ. ಸೊ ನೋಡಿ, ನಾನು ಪ್ರಿವ್ಯೂ ತೋರಿಸ್ತೀನಿ ನಿಮಗೆ. ನೋಡಿ, ಕ್ಯಾಲ್ಕುಲೇಟ್ ಆಗ್ತಿರೋದು 5% ಕ್ಯಾಲ್ಕುಲೇಟ್ ಆಗ್ತದೆ, ಬಿಕಾಸ್ ನಾವೀಗಷ್ಟೇ ಅದ್ರ ಜಿ ಎಸ್ ಟಿ ರೇಟ್ನ ಚೇಂಜ್ ಮಾಡಿದ್ವಿ. ಇಫ್ ಇನ್ ಕೇಸ್ 22ಗಿಂತ ಮುಂಚೆನೇ ಬಿಲ್ ಹಾಕಿದ್ರೆ ಏನಾಗುತ್ತೆ, ನಾನು ಇವಾಗ ಇದನ್ನು 21 ಮಾಡಿ ತೋರಿಸ್ತೀನಿ ನಿಮಗೆ. 21 ಸೆಪ್ಟೆಂಬರ್ ಮಾಡಿ ತೋರಿಸ್ತೀನಿ. ಸೊ ಈಗ ನೋಡಿ, ಇದು ನಿಮಗೆ 18ಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇಟ್ಸ್ ವೆರಿ ಸಿಂಪಲ್. ನಮಗೆ ರೇಟ್ ಆಫ್ ಜಿ ಎಸ್ ಟಿ ರೇಟ್ ಆಫ್ ಎಕ್ಸ್ಚೇಂಜ್ ಅಪ್ಲೈ ಆಗ್ತಾ ಇರೋದು ಬಂದು 22 ಸೆಪ್ಟೆಂಬರಿಂದ. ಸೊ ನಾನಲ್ಲಿ ಜಿ ಎಸ್ ಟಿ ರೇಟ್ನ ಚೇಂಜ್ ಮಾಡುವಾಗ ಡೇಟ್ನ ಎಕ್ಸಾಕ್ಟಾಗಿ 22 ಸೆಪ್ಟೆಂಬರ್ ಅಂತ ಕೊಟ್ಟರೆ, ಆ ಪರ್ಟಿಕ್ಯುಲರ್ ಐಟಮು ಫ್ರಮ್ ದ 22 ಸೆಪ್ಟೆಂಬರ್ ನಾವೇ ಚೇಂಜ್ ಮಾಡಿರೋ ರೇಟ್ನ ತಗೊಳುತ್ತೆ. ಅಲ್ಲಿವರೆಗೂ ಪ್ರೀವಿಯಸ್ ರೇಟ್ ಏನಿತ್ತು ಅದನ್ನೇ ತಗೊಳುತ್ತೆ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾದ್ರು ಬೇರೆ ಕ್ವೈರೀಸ್ ಇದೆ ಇದರ ರಿಲೇಟೆಡ್, ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿ, ಲೈವ್ ಡೆಮೋ ತಗೊಳ್ಳಿ ಆ್ಯಂಡ್ ಕಮೆಂಟ್ ಮುಖಾಂತರ ನಮಗೆ ನೆಕ್ಸ್ಟ್ ವೀಡಿಯೋಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.